ನಮಸ್ಕಾರ ಸ್ನೇಹಿತರೆ, ನೀವು 10ನೇ ತರಗತಿ ಮುಗಿಸಿದ್ದೀರಾ? ಮುಂದೆ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದೆಯಾ? ಸೈನ್ಸ್ ತೊಗೊಳ್ಳೋದಾ, ಕಾಮರ್ಸ್ ಒಳ್ಳೆಯದಾ, ಡಿಪ್ಲೊಮಾ ಅಥವಾ ITI ಮಾಡೋದಾ? ಹಾಗಿದ್ದರೆ ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಸೂಕ್ತವಾಗಿರೋ ಎಲ್ಲ ಕರಿಯರ್ ಆಪ್ಷನ್ಸ್ ಬಗ್ಗೆ ಸರಳವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ PUC. 10th ಆದಮೇಲೆ ಎಲ್ಲರೂ ಕಾಮನ್ ಆಗಿ ಚೂಸ್ ಮಾಡೋದು PUCನ. PUCನಲ್ಲಿ 3 ಥರ ಮುಖ್ಯ ಸ್ಟ್ರೀಮ್ ಇವೆ: ಸೈನ್ಸು, ಆರ್ಟ್ಸು ಮತ್ತು ಕಾಮರ್ಸು. ಸೈನ್ಸ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥ್ಸ್ ಈ ಥರ ಸಬ್ಜೆಕ್ಟ್ಸ್ಗಳು ಬರುತ್ತೆ. ಇದರ ಫ್ಯೂಚರ್ ಆಪ್ಷನ್ಸ್ ನೋಡೋದಾದರೆ ನೀವು ಇಂಜಿನಿಯರಿಂಗ್ ಮಾಡ್ಬೋದು, ಮೆಡಿಕಲ್ ಮಾಡ್ಬೋದು, ಫಾರ್ಮಸಿ, ನರ್ಸಿಂಗ್ ಅಥವಾ BA ಮಾಡ್ಬೋದು. ಸೈನ್ಸ್ ತೊಗೊಂಡ್ರೆ ನಿಮ್ಗೆ ಬೇಕಾದಷ್ಟು ಅಪರ್ಚುನಿಟೀಸ್ ಇದೆ, ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು. ನಿಮಗೆ ಸೈನ್ಸ್ ಕಾನ್ಸೆಪ್ಟ್ ಮೇಲೆ ಇಷ್ಟ ಇದ್ದರೆ ಈ ಕರಿಯರ್ ಚೂಸ್ ಮಾಡೋದು ಒಳ್ಳೆಯದು. ಎರಡನೇದಾಗಿ ಕಾಮರ್ಸ್. ಇದರಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಈ ಥರ ಸಬ್ಜೆಕ್ಟ್ಸ್ಗಳು ಬರುತ್ತೆ. ಇದ್ರ ಫ್ಯೂಚರ್ ಆಪ್ಷನ್ಸ್ ನೋಡೋದಾದರೆ ಚಾರ್ಟರ್ಡ್ ಅಕೌಂಟೆಂಟ್, BCom, BBA, ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಈ ಥರ ಕರಿಯರ್ ಆಪ್ಷನ್ಸ್ ಇವೆ. ಇದರಲ್ಲಿ ಬಿಸ್ನೆಸ್ ಅಥವಾ ಫೈನಾನ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಇದನ್ನು ಚೂಸ್ ಮಾಡೋದು ಒಳ್ಳೆಯದು. ಮೂರನೇದಾಗಿ ಆರ್ಟ್ಸ್. ಇದರಲ್ಲಿ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ ಈ ಥರ ಸಬ್ಜೆಕ್ಟ್ಸ್ ಬರುತ್ತೆ. ಇದರದ್ದು ಫ್ಯೂಚರ್ ಆಪ್ಷನ್ಸ್ ನೋಡೋದಾದರೆ ಸಿವಿಲ್ ಸರ್ವಿಸಸ್, IAS, KS, PSI ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೋದು. BA ಜರ್ನಲಿಸಮ್ ಮಾಡ್ಬೋದು, ಇಲ್ಲ ನೀವು ಲಾ ಮಾಡ್ತೀನಿ BA LLBನೂ ಬರುತ್ತೆ ಇದರ ಮೇಲೆ. ಸೋಷಿಯಲ್ ಸ್ಟಡೀಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋರಿಗೆ ಇಷ್ಟ ಇದ್ದರೆ ಈ ಚೂಸ್ ಮಾಡ್ಬೋದು. ಡಿಪ್ಲೊಮಾ ಕೋರ್ಸಸ್. ನೀವು ಬೇಗ ಜಾಬ್ ಜಾಯ್ನ್ ಆಗ್ತೀರಿ ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸ್ ಬೇಕು ಅಂತಂದರೆ ಡಿಪ್ಲೊಮಾ ಜಾಯ್ನ್ ಮಾಡಿ ಒಳ್ಳೆಯದು. ಇದರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಈ ಥರ ವೇರಿಯಸ್ ಬ್ರಾಂಚಸ್ ಇರುತ್ತೆ. ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ 3 ವರ್ಷ ಡಿಪ್ಲೊಮಾ ಮಾಡಿದರೆ ನಿಮಗೆ ಡೈರೆಕ್ಟ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ನಲ್ಲಿ ಎಂಟ್ರಿ ಸಿಗುತ್ತೆ. ಆಮೇಲೆ ಇಂಜಿನಿಯರಿಂಗ್ 4 ವರ್ಷ ಅಲ್ಲ, ನಿಮಗೆ 3 ವರ್ಷ ಆಗುತ್ತೆ. ಇಲ್ಲ ಡಿಪ್ಲೊಮಾ ಮೇಲೆ ನಿಮಗೆ ಜಾಬ್ ಹೋಗ್ತೀನಿ ಅಂದರೆ ಅದನ್ನು ನಿಮಗೆ ಸಾಕಷ್ಟು ಕಡೆ ಡಿಪ್ಲೊಮಾ ಮೇಲೆ ಅವಕಾಶ ಇದೆ. ITI ಕೋರ್ಸಸ್. ಪ್ರಾಕ್ಟಿಕಲ್ ಸ್ಕಿಲ್ಸ್ ಕಲಿಯಲು ITI ಬೆಸ್ಟ್. ಇದರಲ್ಲಿ ಎಲೆಕ್ಟ್ರಿಷಿಯನ್, ಫಿಟ್ಟರ್, ವೆಲ್ಡರ್ ಈ ಥರ ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ಸ್ಕಿಲ್ಸ್ ಕಲಿಸ್ಕೊಡ್ತಾರೆ ನಿಮಗೆ. 1-2 ವರ್ಷದಲ್ಲಿ ನಿಮಗೆ ಜಾಬ್ ಬೇಗ ಆಗುತ್ತೆ. ಇಂಡಸ್ಟ್ರಿ ರಿಲೇಟೆಡ್ ಕೆಲಸ ಮಾಡೋ ಇಷ್ಟ ಇದ್ರೆ ಅಥವಾ ಭಾಳ ಬಡತನ ಇದೆ, ನಮಗೆ ಬೇಗ ಜಾಬ್ ಬೇಕು ಅನ್ನೋರು ಈ ಥರ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಸ್ಟಾರ್ಟಿಂಗ್ ನಿಮಗೆ ಪಗಾರ ಕಡಿಮೆ ಇರುತ್ತೆ, ಮುಂದೆ ಹೋದಂಗೆ ಎಕ್ಸ್ಪೀರಿಯನ್ಸ್ ಆದಂಗೆ ನಿಮಗೆ ಒಳ್ಳೆಯ ಪಗಾರ ಕೊಡ್ತಾರೆ. ಸ್ಕಿಲ್ ಬೇಸ್ಡ್ ಕೋರ್ಸಸ್. ಇಂದಿನ ಡಿಜಿಟಲ್ ಯುಗದಲ್ಲಿ ನಿಮಗೆ ಸ್ಕಿಲ್ಸ್ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಕಂಪ್ಯೂಟರ್ ಕೋರ್ಸ್, ಟ್ಯಾಲಿ ಅಥವಾ ಪ್ರೋಗ್ರಾಮಿಂಗ್, ಗ್ರಾಫಿಕ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಈ ಥರ ನೀವು ಕೋರ್ಸಸ್ಸನ್ನು ಯಾವುದೇ ಒಂದು ಕೋಚಿಂಗ್ ಸೆಂಟ್ರಲ್ಲಾಗಲಿ ಅಥವಾ ಆನ್ಲೈನಲ್ಲಾಗಲಿ ಮಾಡಿಕೊಂಡು ಅದರ ಥ್ರೂ ಜಾಬ್ಸ್ ಜಾಯ್ನ್ ಆಗೋದು ಭಾಳ ಅವಕಾಶ ಇದೆ. ನನಗೇನು ಬೇಡಪ್ಪ, 10th ಸಾಕು, ಇನ್ಮೇಲೆ ಜಾಬ್ ಮಾಡ್ತೀನಿ ಅನ್ನೋರಿಗೆ ಗೌರ್ಮೆಂಟ್ ಜಾಬ್ ಪ್ರಿಪ್ರೇಷನ್ ಆರ್ಮಿಯಲ್ಲಿ ಟ್ರೈ ಮಾಡ್ಬೋದು. ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಥರ ಗ್ರೂಪ್ D ನೌಕರಿಯಲ್ಲಿ ಸಿಕ್ಕಾಪಟ್ಟೆ ಡಿಪಾರ್ಟ್ಮೆಂಟ್ ಕರಿತಿರ್ತಾರೆ, ಅದರ ಮೇಲೆ ಟ್ರೈ ಮಾಡ್ಬೋದು. ಇಂಪಾರ್ಟೆಂಟ್ ಟಿಪ್ಸ್: ನಿಮ್ಮ ಇಂಟ್ರೆಸ್ಟ್ ಆಧರಿಸಿ ಆಯ್ಕೆ ಮಾಡಿ. ಫ್ರೆಂಡ್ಸ್ ಅಥವಾ ಪೇರೆಂಟ್ಸ್ ಪ್ರೆಷರ್ಗೆ ಒಳಗಾಗಬೇಡಿ. ಫ್ಯೂಚರ್ ಸ್ಕೋಪ್ ಮತ್ತು ಪ್ಯಾಷನ್ ಎರಡನ್ನೂ ಕನ್ಸಿಡರ್ ಮಾಡಿ. ಒಂದು ಸರಿಯಾದ ಡಿಸಿಷನ್ ನಿಮ್ಮ ಫ್ಯೂಚರನ್ನು ಶೇಪ್ ಮಾಡುತ್ತೆ. ಯಾವ ಸ್ಟ್ರೀಮ್ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಕನ್ಫ್ಯೂಷನ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕರಿಯರ್ ಗೈಡೆನ್ಸ್ ವಿಡಿಯೋಗೆ ಧನ್ಯವಾದಗಳು.